ಶಂಕರ್ನಾಗು ರೋಡಲ್ಲಿ ಲೇಔಟ್ ಗಿರಿಜಾಶಂಕರ್ ಲೇಔಟ್ ಅಂತ ನಾವೇನ್ ಮಾಡಿದ್ವಿ, ಈ ಒಂದು ವಿಡಿಯೋ ಬಗ್ಗೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಪುರಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ನಾವು ಒಂದು ಅಭಿಯಾನ ಮಾಡಿದ್ವಿ KRS ಪಾರ್ಟಿ ಕಡೆಯಿಂದ. ಮತ್ತೆ ಆ ಅಭಿಯಾನ ಸ್ಫೂರ್ತಿಯಾಗಿ ಈ ಒಂದು ರೋಡು ನಮ್ಮ ಒಂದು ಜನ ಹಿತಾಸಕ್ತಿಗಾಗಿ ಮತ್ತೆ 25 ವರ್ಷದಿಂದ ಈ ರೋಡನ್ ಬಗ್ಗೆ ಅಭಿಯಾನ ಮಾಡಿ ಪ್ರತಿಯೊಬ್ರು ಪಾಪ ಇಲ್ಲಿ ಅಂಗವಿಕಲರು ನೋಡ್ರಿ ಇವರೊಬ್ರು ಇದಾರೆ, ಇವ್ರಿಗೂ ಮನವಿ ನಾವು ಇವ್ರ ಮುಖಾಂತರ ಎಲ್ಲ ಮಾತಾಡಿಸಿ ಮತ್ತೆ ಇಲ್ಲೊಬ್ರು ಅಂಗಡಿ ಇಟ್ಕೊಂಡಿದ್ದಾರೆ. ಈ ಒಂದು ಅಂಗಡಿ ಇಟ್ಕೊಂಡ್ರು ಪಾಪ ಈ ಮೂಲ ದಾರಿ ಮಧ್ಯದಲ್ಲೇ ಇದ್ದಾರೆ. ಅವರು ಪಾಪ ಈ ಒಂದು ಇದಕ್ಕೆ ನಮಗೆ ಮಾಡಿಸ್ಕೊಡಿ ಅಂತ ನಮ್ಮ ಜೊತೆಯಲ್ಲಿ ಬೇಡಿಕೆ ಇಟ್ಕೊಂಡು ನಮ್ಮನ್ನೆಲ್ಲ ದೀರ್ಘ ಅವಧಿ ಕಾಲದ ನಮ್ಮ ಜೊತೆಯಲ್ಲಿ ಸ್ಪಂದಿಸಿ ಮತ್ತೆ ಒಂದು ನಾವು ಇದ್ರ ಒಂದು ಮೂಲ ಉದ್ದೇಶ ಇಷ್ಟೇ, ನಾವಿಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತ್ರ ನಾವು ಕೇಳಿದ್ವಿ. ಪಾಪ ನಮ್ಮ CO ಸಾಹೇಬ್ರು ಆನೇಕಲ್ ಪುರಸಭೆ ವ್ಯಾಪ್ತಿ CO ಸಾಹೇಬ್ರು ಪಾಪ ನಮ್ಮ ಮನವಿಗೂ ಪಾಪ ಮಾಡಿಸ್ಕೊಡ್ತೀನಿ ಅಂದ್ರು, ಆದ್ರೂ ನಾವು ಅವ್ರು ಬಿಡ್ಲಿಲ್ಲ. ನಾವು ದೀರ್ಘಕಾಲ ಈ ಒಂದು ಹೋರಾಟದಲ್ಲಿ ಸಕ್ರಿಯವಾಗಿ ನಾವು ಕೇಳುವಂತ ಮೂಲಭೂತ ಸೌಕರ್ಯಗಳ ಬಗ್ಗೆ ಕೇಳಿದಾಗ ಅವರು ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ಬಂದಿದ್ರು. ಆದ್ರೂ ಸತತ 2023ರಿಂದ ಈ ಒಂದು ಪ್ರಯತ್ನದಲ್ಲಿ ನಾವಿವತ್ತು ಯಶಸ್ಸನ್ನು ಕಂಡಿದ್ದೀವಿ. ಈ ಒಂದು ಯಶಸ್ಸಿಗೆ ಕಾರಣ ನಮ್ಮ CO ಸಾಹೇಬ್ರು ಕುಮಾರ್ ಸರ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಪಾಪ ಅವ್ರಿಗೆ ಅವಮಾನ ಆಗಿದೆ ಅಂತಲ್ಲ, ಅವ್ರನ್ನ ಅವಮಾನ ಮಾಡ್ಬೇಕು ಅನ್ನೋ ಉದ್ದೇಶ ಅಲ್ಲ, ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತ್ರ ನಮ್ಮ ಪ್ರಶ್ನೆ ಆಗಿತ್ತು. ಅದು ಅವ್ರಿಗೆ ಯಾವ ರೀತಿ ಮನಗೊಂಡು ನಮ್ಗೆ ಈ ಒಂದು 25 ವರ್ಷದಿಂದ ಆಗದಿರೋ ಕಾರ್ಯಕ್ಕೆ ನಮ್ಮ KRS ಪಾರ್ಟಿಗೆ ಸ್ಪಂದಿಸಿ ನಾವು ನ್ಯಾಯಯುತವಾಗಿ ಕೇಳಿದ್ವಿ. ಅವ್ರ ಪಾಪ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಪ್ರೋತ್ಸಾಹ ಕೊಟ್ಟು ಈ ಒಂದು ರೋಡಿನ ಬಗ್ಗೆ ನಾವು ಪ್ರಶ್ನೆ ಎತ್ತಿದಾಗ ಅವರು ಸಕಾಲದಲ್ಲಿ ಸ್ಪಂದಿಸಿ ನಾವು ಅವ್ರಿಗೆ ಎಲ್ಲಾ ತರ ಸಮಸ್ಯೆನ ಹೇಳಿ ಮತ್ತೆ ಎಲ್ಲಾ ವಿಚಾರದಲ್ಲೂ ನಾವು ಅವ್ರಿಗೆ ಸ್ಪಂದಿಸಿ ಅವರು ನಮಗೆ ಸ್ಪಂದಿಸಿ ಮಾತಾಡಿ ಸರ್, ನೀವೇನ ಒಂದು 4 ಮಾತು ಹಾಕ್ರಿ. ಇದು ಫಸ್ಟ್ ಶಾಲು ಹಾಕನ್ರಿ. ಆ ಶಾಲು ಹಾರ ಎಲ್ಲ ಹತ್ತತ್ರ ಸೇರ್ರಿ. ಇಷ್ಟು ಜನ ಕೌನ್ಸಿಲರ್ಗಳಿದ್ದು ಅಲ್ಲ ಕೌನ್ಸಿಲರ್ ವಿಚಾರ ಬೇಡ, ಇಲ್ಲಿ ಯಾವುದೇ ಪಕ್ಷದ ವಿಚಾರ ಬೇಡ. ಯಾಕೆ ಅಂತಂದ್ರೆ ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಾರೆ. ಅಧಿಕಾರಿಗಳನ್ನ ನಾವು ಕೇಳೋಂತ ಪ್ರಶ್ನೆ ನಮ್ದಿತ್ತು. ನಾವು ಪಕ್ಷ ಅಂತ ಏನು ಬರ್ಲಿಲ್ಲ, ಒಳ್ಳೆ ವಿಚಾರಕ್ಕೋಸ್ಕರ ಬಂದಿದ್ವಿ. ನಮ್ ಕೆಲಸ ಮಾಡೋದು ಮೂಲಭೂತ ಸೌಕರ್ಯದ ಬಗ್ಗೆ. ನೋಡ್ರಿ ಪಾಪ ಇವರು ಪಾಪ ನಮ್ಮ ಭಾಗಕ್ಕೆ ಪಾಪ ನಮ್ಮ ಜೊತೆಯಲ್ಲಿ ಎಲ್ಲ ಸಪೋರ್ಟ್ ಮಾಡಿ ನೋಡ್ರಿ ಅವ್ರ ಒಂದು ಉದ್ದೇಶ ನೋಡ್ರಿ. ನಮ್ಗೆ ಇದೇ ರೋಡಲ್ಲಿ ಇವ್ರ ಮೂಲ ನಿವಾಸಿಗಳು 25 ವರ್ಷದಿಂದ ಇವ್ರು ಈ ರೋಡಲ್ಲಿ ಪಾಪ ಅಂಗವಿಕಲಾಗಿರೋದ್ರಿಂದ 25 ವರ್ಷದಿಂದ ನಿರಂತರ ಹೋರಾಟ ನಡೆಸಿ ಇವತ್ತಿನ ದಿನ ಪಾಪ ಅವ್ರಿಗೆ ಸನ್ಮಾನ ಕಾರ್ಯಕ್ರಮನು ಪಾಪ ನಾವೇ ಬೈದು ಪಾಪ CO ಅವ್ರಿಗೆ ಇದ್ ಮಾಡಿದ್ವಿ. ಆದ್ರೆ ಪಾಪ ಇವತ್ತು ಅವ್ರಿಗೆ ನಮಗ್ ಸ್ಪಂದಿಸಿ ಈ ಒಂದು ವಿಚಾರದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ. ಈ ಒಂದು ವಿಚಾರದಲ್ಲಿ ಪಾಪ ನಮ್ಗೆ ನೋಡ್ರಿ ನಮ್ಮ ಸ್ನೇಹಿತರು ಇವರೆಲ್ಲ ಪಾಪ ನಾನು ಮುಗಿಸ್ಬಿಟ್ಟು ಮಾತಾಡಿ ಸರ್. ಈ ರೋಡನ್ ಬಗ್ಗೆ ನೀವು 2 ಮಾತು ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ಈಗ ನೋಡಿ ತಾವು ಈಗ ಈ ರೋಡ್ನಲ್ಲಿ ಸುಮಾರು 5 ಕುಟುಂಬ ಸದಸ್ಯರು ನಮ್ಮ ಅಂಗವಿಕಲರು ಇದ್ದಾರೆ. ಪಾಪ ಎಲ್ಲ ಓಡಾಡಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ನೀವು ಹೇಳಿದ್ರಿ, ಹಿಂದೆ ಕೂಡ ಅರ್ಜಿ ಕೊಟ್ಟಿದ್ರಿ. ನಾವು ಕೂಡ ಅದನ್ನು ಪರಿಶೀಲನೆ ಮಾಡಿದ್ದು. ಈಗ ಸ್ವಲ್ಪ ವಿಳಂಬ ಆಯಿತು, ಅದಕ್ಕೆ ನೀವು ಕೂಡ ಅದನ್ನು ಯಾಕೆ ವಿಳಂಬ ಆಯಿತು ಅಂತೇಳಿ ಇಲ್ಲಿ ಪ್ರಶ್ನಿಸಿ ಮಾಡಿರಿ. ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಇದು ವಿಳಂಬ ಆಯಿತು ಅಷ್ಟೇ, ಇನ್ನೇನು ಉದ್ದೇಶ ಇಲ್ಲ. ಮತ್ತು ಈಗ ತಾವೆಲ್ಲ ಈಗ ಕೇಳ್ತಿರ್ತಕ್ಕಂಥ ವಿಷಯವನ್ನು ಮಾನ್ಯ ಆಡಳಿತಾಧಿಕಾರಿಗಳಿಗೆ, ಮಾನ್ಯ ನಮ್ಮ ಸ್ಥಳೀಯ ಶಾಸಕರಿಗೆ ನಾವು ಗಮನಕ್ಕೆ ತಂದು ಮಾಡಿದ ಫಸ್ಟ್ ಅಂತ ಹೇಳಿದರು. ಅದರಂತೆ ನಿಮ್ಮ ಇದಕ್ಕೆಲ್ಲ ಸ್ಪಂದಿಸಿ ನಾವು ಖಂಡಿತವಾಗೂ ಮಾಡಿದ್ದೀವಿ. ನಮಗೆ ತುಂಬ ಸಂತೋಷ. ಈಗ ನಮಗೂ ಖುಷಿ ಅನ್ನಿಸ್ತಾ ಇದೆ. ತುಂಬ ದಿನದಿಂದ ಆಗಿದೆ ಅಂತ ಹೇಳಿ ನೀವೆಲ್ಲ ಸಂತೋಷ ಪಡ್ತಿದ್ದೀರಾ. ಖಂಡಿತ ನಾವು ಮತ್ತು ಮಾನ್ಯ ಶಾಸಕರು ಕೂಡ ನಮ್ಗೆ ಸೂಚನೆ ಕೊಟ್ಟಿದ್ದಾರೆ, ಏನು ಮೂಲಭೂತ ಸೌಕರ್ಯದ ಬಗ್ಗೆ ನೀವು ಗಮನ ಹರಿಸಿ ಅಂತೇಳಿ. ನಾವು ಖಂಡಿತ ನಿಮ್ಮ ಏನು ನೀವು ಕೇಳ್ತಿದ್ದೀರಾ ಅದಕ್ಕೆ ನಾವೆಲ್ಲ ಸ್ಪಂದಿಸ್ತೀವಿ. ಮುಂದೆ ನಾವು ಕೆಲಸ ಮಾಡೋಕ್ಕೆ ಬದ್ಧರಾಗಿರ್ತೀವಿ ಅನ್ನೋ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ ತಿಳಿಸ್ತಾ ನನ್ನ ಮಾತು. ತುಂಬಾ ಧನ್ಯವಾದಗಳು ಸರ್. ಸ್ಪಂದಿಸಿರೋದಕ್ಕೆ ಭಾರಿ ಖುಷಿ ವಿಚಾರ ಸರ್ ನಮ್ಗೆ. ಇದೇ ತರ ಜನಗಳ ಸಮಸ್ಯೆಗೆ ಸ್ಪಂದಿಸ್ಕೊಂಡು ನೀವು ಕೆಲಸ ಮಾಡಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಓಕೆ. ಥ್ಯಾಂಕ್ ಯು ಸರ್. ನಮ್ಮ ಕಿರು ಕಾಣಿಕೆ ಸರ್ ನಮ್ ಕಡೆಯಿಂದ ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ಕ್ಷಮೆನೂ ಇಲ್ಲ. ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮೆ ಯಾಚಿಸ್ತೀವಿ. ಯಾಕೆಂದ್ರೆ KRS ಪಕ್ಷ ಪ್ರಾಮಾಣಿಕವಾಗಿ ನಡ್ಕೊಳ್ಳುತ್ತೆ. ಇಲ್ಲ ಸರ್ ಆತರ ನಿಮ್ಮ ಬೇಡಿಕೆಯನ್ನು ಕೂಡ ನ್ಯಾಯಯುತವಾಗಿತ್ತು. ನಿಮ್ಗೂ ಒತ್ತಡ ಬೀಳ್ತಾ ಇದೆ. ನಾವು ಕೆಲವು ತಪ್ಪ ನಡ್ಕೊಂಡು ಅಂತ ಅನ್ಸುತ್ತೆ. ನಾವು ಕೂಡ ಆತರ ಏನಿಲ್ಲ. ನಾವು ಆ ಥರ ನಮ್ಗೆ ಅನ್ಸಿಲ್ಲ. ನೀವೆಲ್ಲರೂ ಕೂಡ ಸಾರ್ವಜನಿಕ ಕೆಲಸವನ್ನೇ ಕೇಳಿದ್ದು. ನಮ್ಮಿಂದ ತಪ್ಪಾಗಿದ್ದು ಕೂಡ ಕ್ಷಮೆ ಇರಲಿ ಅಂತ ಇಲ್ಲ ಹೇಳ್ತಾ ಸರ್ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ನಮ್ KRS ಪಕ್ಷದವ್ರಿಗೆ. ಎಲ್ಲ ಒಳ್ಳೆ ದೃಷ್ಟಿಯಿಂದ ಮೇಲಧಿಕಾರಿಗಳು ಮೇಲೆ ಇವ್ರನ್ನ ಸಂಬಂಧಪಟ್ಟವ್ರನ್ನ ಸಮಾಲೋಚನೆ ಮಾಡ್ತಾ ಅವರ ಮಾರ್ಗದರ್ಶನದಂತೆ ನಿಮ್ಮೆಲ್ಲರ ಮಾರ್ಗದರ್ಶನದಂತೆ ಕೆಲಸ ಮಾಡೋಣ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಅವ್ರಿಗೊಂದು ಸ್ಪಿಟ್ ಎಲ್ಲರಿಗೂ ಸ್ಪೀಟ್ ಕೊಡ್ರಿ. ಸ್ವೀಟ್ ಕೊಟ್ಟಿದ್ದಾರೆ. ಆಯ್ತು ಸರ್. ತಗೋಣ ನಡಿ ಹಂಗೆ ಈಗ ಥ್ಯಾಂಕ್ ಯು ಸರ್. ಮೇಡಮ್ನವರು ನೀವು ಬರ್ಬೇಕು. ಮೇಡಮ್ನವರೇ ಯಾಕೆ ಸಂಕೋಚ ಬೀಳ್ತಾ ಇದ್ದೀರಾ? ಮೇಡಮ್ನವರೇ ಸಂಕೋಚ ಬೀಳ್ಬೇಡಿ. ಏನ ಒಂದ್ 4 ಮಾತು ಮಾತಾಡ್ಬಿಡ್ರಿ. ನೀವು 4 ಮಾತು ಮಾತಾಡ್ಬಿಡ್ರಿ. ಮಾತಾಡ್ರಿ. ಯಾಕೆ ಮಾತಾಡ್ಬಾರ್ದು ಅಂತ ರೂಲ್ಸ್ ಇದೆಯಾ? ಮಾತಾಡಿ. ನಮ್ಮ KRS ಪಾರ್ಟಿಯಲ್ಲಿ ನಮ್ಮ ರಾಷ್ಟ್ರ ಸಮಿತಿ ಪಕ್ಷಕ್ಕೆ KRS ಪಾರ್ಟಿಗೆ ನಮ್ಮ KRS ಪಾರ್ಟಿಗೆ ನಮ್ಮ ಲಾಯರ್ ಪದ್ಮಮ್ಮ ಅಂತ ಇವರು ಕಾನೂನು ವಿಚಾರದಲ್ಲಿ ದೀರ್ಘಾವಧಿ ಕಾಲವಾಗಿ ನಮ್ಮ KRSಗೆ ಸಪೋರ್ಟ್ ಮಾಡಿ ಮತ್ತು ಆ ಕಾನೂನು ವಿಚಾರದಲ್ಲಿ ಕುಂದು ಕೊರತೆಗಳ ಬಗ್ಗೆ ಬಂದಾಗ ಇವರು ಸಮಾಲೋಚನೆ ಮಾಡಿ ಪ್ರತಿಯೊಂದು ಮಾಹಿತಿ ಯಾವ ರೀತಿ ಕೊಡಬೇಕು, ಯಾವ ರೀತಿ ನಡ್ಕೊಳ್ಬೇಕು, ನಮ್ಮ KRS ಪಾರ್ಟಿ ಯಾವ ರೀತಿ ಮುಂದೆ ತರಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಇವರು ನಮ್ಮ ನೆರಳಿನಂತೆ, ನಮ್ಮ ಮುಂದೆ ಬಿಟ್ಟು ನೆರಳಿನಂತೆ ನಮಗೆ ಸಕ್ರಿಯವಾಗಿ ಎಲ್ಲ ಕೆಲಸದಲ್ಲೂ ಭಾಗವಹಿಸಿ ನಮಗೆ ಈ ರೋಡ್ಗೆ ಕಾರಣಕರ್ತರಾಗಿರೋರೇ ನಮ್ಮ ಲಾಯರ್ ಪದ್ಮಮ್ಮ ಅವರು. ಯಾಕೆ ಈ ವಿಚಾರ ಮಾತಾಡ್ತೀವಿ ಅಂದ್ರೆ DC ಆಫೀಸ್ಗೆ ಹೋಗಿ DC ಪ್ರೆಸರ್ ಕೊಟ್ಟು DC ಕಡೆಯಿಂದ ಅಲ್ಲೂ ಕೆಲಸ ಆಗಿಲ್ಲ ಅಂದ್ರೆ ಲೋಕಾಯುಕ್ತರಿಗೆ ಹೋಗಿ ಅಲ್ಲೂ ಪ್ರೆಸರ್ ಕೊಟ್ಟು ಅಲ್ಲಿಂದ COಗೆ ಲೆಟರ್ ಕೊಟ್ಟು ಅವ್ರನ್ನ ಈ ಕೆಲಸಕ್ಕೆ ಬರೋ ರೀತಿಯಲ್ಲಿ ಮಾಡಿದ್ದೆ ನಮ್ಮ KRS ಪದ್ಮಮ್ಮ ಅವರು. ಯಾಕೆ ಅಂದ್ರೆ ಪೊಲೀಸ್ ಸ್ಟೇಷನ್ ಕೂಡ ನಾವು ಈ ಒಂದು ರೋಡ್ ವಿಚಾರದಲ್ಲಿ ನಾವು ಹೊರಟಿದ್ದೀವಿ. ಹಾಗಾದ್ರೂ ಕೂಡ ನಾವು ಯಾವುದೇ ಕಾರಣಕ್ಕೂ ನ್ಯಾಯಯುತವಾಗಿ ಕೇಳಿರೋ ಒಂದೇ ಉದ್ದೇಶ ಮೂಲಭೂತ ಸೌಕರ್ಯ. ಆ ಮೂಲಭೂತ ಸೌಕರ್ಯದ ವಿಚಾರ ಬಂದಾಗ ನಾವು ಎಲ್ಲೂ ಸೋಲೇ ಇಲ್ಲ. ಇದುವರೆಗೂ ಈ ಒಂದು ವಿಚಾರದಲ್ಲಿ ನ್ಯಾಯಯುತವಾಗಿ ಕಾನೂನಾತ್ಮಕವಾಗಿ ಹೇಳ್ಬೇಕಂದ್ರೆ ನಾವು ಜಯ ಸಾಧಿಸಿದೀವಿ ಈ ರೋಡನ್ ಬಗ್ಗೆ. ಇದೇ ರೀತಿ ನಮ್ಮ KRS ಪಾರ್ಟಿ ಯಾವತ್ತು KRS ಪಾರ್ಟಿಯ ಸಮಭಾಗಿತ್ವದಲ್ಲಿ ಯಾವುದೇ ಕೆಲಸ ಆಗಲಿ ಕಾನೂನಾತ್ಮಕವಾಗಿ ನಡ್ಕೊಳ್ತಾ ಮುಂದಿನ ದಿನಗಳಲ್ಲಿ ಇದೇ ರೀತಿ KRS ಪಾರ್ಟಿ ಹೊರ ಹೊಮ್ಮುತ್ತಾ ಇರುತ್ತೆ. ಈ ಒಂದು 2 ಮಾತುಗಳು ಹೇಳಿ ನನ್ನ ಈ ಲೈವ್ ನ ಎಂಡ್ ಮಾಡ್ತಾ ಇದ್ದೀನಿ. ಮಾತಾಡ್ರಿ. ಗಿರಿಜಾ ಶಂಕರ್ ಬಡಾವಣೆಯ 3ನೇ ಕ್ರಾಸ್ ವಾರ್ಡ್ ನಂಬರ್ 9. ಇಲ್ಲಿ ಸುಮಾರು 25 ವರ್ಷಗಳಿಂದ ಕೆಲವೊಂದು ಮೂಲಭೂತ ಸೌಕರ್ಯಗಳಿಲ್ದಿರಾ ಇಲ್ಲಿ ಅಂಗವಿಕಲರು, ವಯಸ್ಸಾದವರು, ಮಕ್ಕಳುಗಳು ಓಡಾಡೋದಕ್ಕೆ ತುಂಬಾ ಕಷ್ಟವಾಗ್ತಾ ಇತ್ತು. ಹಾಗಾಗಿ ಇದನ್ನ ಮನಗಂಡ KRS ಪಕ್ಷದ ವತಿಯಿಂದ ನಿರಂತರ ಹೋರಾಟದ ಪ್ರತಿಫಲವಾಗಿ ಈ ಒಂದು ರಸ್ತೆ ಆಗಿದೆ. ಇದಕ್ಕೆ ಸಹಕರಿಸಿದಂತ ಈ ರೋಡಿನ ಎಲ್ಲರಿಗೂ ಸಹ ಧನ್ಯವಾದಗಳು. ಮತ್ತೆ KRS ಪಕ್ಷದವ್ರಿಗೂ ಧನ್ಯವಾದಗಳು. ಈ 20-30 ವರ್ಷಗಳಿಂದ ಈ ರಸ್ತೆ ತುಂಬಾ ಹದಗೆಟ್ಟಿದ್ದು, ವಿಕಲಚೇತನರು, ಹಿರಿಯನಾಗಿದ್ರು ಸುಮಾರು ಜನಗಳು ಇಲ್ಲಿ ಓಡಾಡಕ್ಕೆ ತುಂಬಾ ಅನಾನುಕೂಲವಾಗಿರೋದ್ರಿಂದ ಇದು ನಾವು ಒಂದ್ಸರ್ತಿ ಮನವಿ ಮಾಡಿದ್ರು ಅವರು ಇದ್ರು ಮೇಡಮ್ ಅವರು, ನಮ್ಮ ಪದ್ಮಾ ಮೇಡಮ್ ಅವರು ಮತ್ತು KRS ಪಕ್ಷದವರು ತುಂಬ ಶ್ರಮಪಟ್ಟು ನಮ್ಮ ರಸ್ತೆಯನ್ನು ಆಗುವವರೆಗೂ ಬಿಡದೆ ಹೋರಾಟ ಮಾಡಿ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲರೂ ಸ್ಪಂದಿಸಿ ಈ ರಸ್ತೆಯನ್ನು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರಿಂದ ಎಲ್ಲರಿಗೂ ತುಂಬ ಧನ್ಯವಾದಗಳು. ಬಂಧುಗಳೇ ನಮಸ್ಕಾರ. ಕಳೆದ ಒಂದು ನಾವು ಇದು ರೋಡ್ ವ್ಯವಸ್ಥೆ ನೋಡಿ ಒಂದು 3 ವರ್ಷ ಆಯಿತು. 3 ವರ್ಷದಿಂದ ನಾವು
ಇದನ್ನ ರೋಡ್ ಮಾಡಿಸ್ಲೇಬೇಕು ಅಂತ ಒಂದು ಸತತ ಪ್ರಯತ್ನ ಮಾಡಿ ನೋಡಿ. ಫಸ್ಟು ನಾವು ಸಿಒಗೆ ಲೆಟರ್ ಕೊಟ್ವಿ, ಆಮೇಲೆ ಅವರು ಆಗ ರಾಜೇಶ್ ಇದ್ರು, ಆಮೇಲೆ ಅಮರ್ನಾಥ್ ಬಂದರು. ಅವರು ಏನೋ ಸ್ಪಂದಿಸ್ತಾ ಇದ್ರು ಅಷ್ಟೇ ಹೊರತು ಕೆಲಸ ಮಾಡ್ತಾ ಇರಲಿಲ್ಲ. ತದನಂತರ ಸುಮಾರು ದಿನ ಕಳೆದೋಯ್ತು. ನಾವು 4 ಸತಿ 5 ಸತಿ RTIಗೆ ಹಾಕಿದ್ವಿ, ಪ್ಲಸ್ಸು ನಮ್ಮ ರಘುಪತಿ ಅವರು ಅರ್ಜಿಗಳು ಹಾಕಿದ್ರು. ಇಷ್ಟೆಲ್ಲ ಹಾಕಿದ್ರೇನು ಅದು ಟೇಬಲಿಂದ ಮುಂದಕ್ಕೆ ಹೋಗಿಲ್ಲ, ನಮಗೆ ಕೆಲಸ ಆಗಿಲ್ಲ. ಆಮೇಲೆ ನೆಕ್ಸ್ಟು ನಮ್ಗೆ ಇವಾಗ ಈಗ ಬಂದಿದ್ರಲ್ಲ ಕುಮಾರ್ ಅವ್ರು ಬಂದಿದ್ರು, ಅವ್ರು ಬಂದರು. ಅವರು ಸ್ವಲ್ಪ ನಮಗೆ ಸ್ವಲ್ಪ ಕಾಡಿಸಿದ್ರು, ಆದ್ರೂ ಕೆಲಸ ಮಾಡಿಕೊಟ್ರು. ನಾವು ಕೆಲಸ ಮಾಡಲೇಬೇಕು ಅಂತ 3 ಸತಿ DC ಆಫೀಸ್ಗೆ ಹೋಗಿದ್ವಿ ಬೆಂಗಳೂರಲ್ಲಿ. 3 ಸತಿ DC ಆಫೀಸ್ಗೆ ಹೋಗಿ ಪಾಪ ಇವ್ರಿಗೆ ಕೈ ಎಲ್ಲ ಫ್ರ್ಯಾಕ್ಚರ್, ಕಾಲೆಲ್ಲ ಇದಾಗಿ ಸುಮಾರು ತೊಂದರೆಗಳು ಬಿಟ್ಟು ಅಲ್ಲಿ ಜಗದೀಶ್ ಹತ್ರ ಮಾತಾಡಿ DC ಅವ್ರ ಹತ್ರ, ಆಮೇಲೆ ಅಲ್ಲಿಂದ ನಾವು ಈ ಕಾಮಗಾರಿದ್ದು ಒಂದು ಟೆಂಡರ್ ರಿಪೋರ್ಟ್ ತಗೊಂಡು ಇದ್ರದ್ದು ಬಗ್ಗೆ ಆಮೇಲೆ ವರ್ಕ್ ಆರ್ಡರ್ ಶೀಟು ಎಲ್ಲ ಒಂದು ಪ್ರಕಾರ ಒಂದು ಆಯಿತು. ಇದರಲ್ಲಿ ಸುಮಾರು ರಾಜಕೀಯ ಒತ್ತಡಗಳು ಬಂತೇನೋ ಗೊತ್ತಿಲ್ಲ ನಮಗೆ. ಆದರೆ ನಾವು ನಮ್ಮ KRS ಹೋರಾಟದಲ್ಲಿ ಒಂದು ಯಶಸ್ವಿ ಆಗಿದ್ದೀವಿ. ನಮ್ಮ KRS ಹೋರಾಟದ ಒಂದು ಪ್ರತಿಫಲದ ಈ ಒಂದು ರಸ್ತೆ ನೋಡ್ಕೊಳ್ಳಿ, ಅಲ್ಲಿಂದ ದಾಖಲೆ ಸಮೇತ ಪ್ರತಿಯೊಂದು ಇದೆ ನಮಗೆ. ಈ ಕೆಲಸ ಆಗಿರೋದು ಒಂದು ನಮ್ಮ ರಘುಪತಿ ಅವರ ಅಂಗವಿಕಲರ ಕೋಟಾದಲ್ಲಿ ಆಯ್ತು, ಪ್ಲಸ್ ನಮ್ಮ KRS ಒಂದು ಹೋರಾಟದಲ್ಲಿ ನೋಡಿ ಈ ಒಂದು ರಸ್ತೆ ಆಯ್ತು. ಅವ್ರ ಹೆಸರು ನಮ್ಮ ಇವರು ರಾಮಕೃಷ್ಣ ಅವರು, ಇವರು ಪಾಪ DC ಆಫೀಸ್ಗೆ ಬಂದು ತುಂಬಾ ಶ್ರಮ ಪಟ್ರು, ತೊಂದರೆ ಪಟ್ರು. ಅವರು ಅಂಗವಿಕಲರಾಗಿದ್ದಾರೆ. ಇಷ್ಟು ಹೇಳ್ತಾ ನೋಡಿ, ಯಾವುದೇ ಒಂದು ಹೋರಾಟದಲ್ಲಿ ಒಂದು ತಾತ್ವಿಕ ಅಂತ ಸಿಕ್ಬೇಕಾದ್ರೆ ಹೋರಾಟ ಅನ್ನೋದು ನಿರಂತರವಾಗಿರ್ಬೇಕು, ಆವಾಗ ಅದು ಜಯ ಸಿಕ್ಕೋದು. ನಾವು ಹೇಳ್ಬೇಕಂದ್ರೆ ಈ ಹೋರಾಟದಿಂದ ಅಯ್ಯೋ ಯಾರಿಗೆ ಬೇಕು ಊರಿಗೆ ಯಾಕೆ ಉಪಕಾರ ಮಾಡಬೇಕು ಅನ್ನೋ ಒಂದು ಇದರಲ್ಲೇ ಸಫರಲ್ಲಿ ಇತ್ತು. ಆದರೆ ನಮ್ಮ ಪದ್ಮಮ್ಮನವರು ಬಿಟ್ಟಿಲ್ಲ, ನಮ್ಮನ್ನೆಲ್ಲ ಕರ್ಕೊಂಡು ನಡೀರಿ ಅಂತ ಓಡಿಸ್ಕೊಂಡು ಭಾರಿ ಶ್ರಮ ಪಟ್ಟು ಒಂಥರ ರೈಲ್ ಇಂಜಿನ್ ತರ ಕೆಲಸ ಮಾಡಿ ಅವರು ನಮಗೆ ಈ ಒಂದು ರೋಡ್ ಆಗೋದಕ್ಕೆ ಒಂದು ಮಾರ್ಗ ಆಯ್ತು, ಜನಗಳಿಗೆ ಅನುಕೂಲ ಆಯ್ತು. ಏನೇ ಆಗಲಿ ಒಳ್ಳೇದನ್ನು ಮಾಡಿ ಮಾಡುತ್ತಲಿರಿ. ಜೈ KRS.